ರಾಷ್ಟ್ರಗೀತೆಗೂ ಮುನ್ನ ವಂದೇ ಮಾತರಂ ಹಾಡಬೇಕು ಎನ್ನುವಂತಹ ಸೂಚನೆಯನ್ನ ಇದೀಗ ಕೇಂದ್ರ ಕೊಟ್ಟಿದೆ. ಕೇಂದ್ರದಿಂದ ವಂದೇ ಮಾತರಂ ಮಾರ್ಗಸೂಚಿ ರಿಲೀಸ್ ಆಗಿದೆ. ರಾಷ್ಟ್ರಗೀತೆಗೂ ಮುನ್ನ ವಂದೇ ಮಾತರಂ ಹಾಡಬೇಕು. ಇಂದಿನಿಂದ ಹೊಸ ನಿಯಮ ಜಾರಿ ಮಾಡಿದಂತಹ ಕೇಂದ್ರ ಸರ್ಕಾರ ಸರ್ಕಾರಿ ಕಾರ್ಯಕ್ರಮ ಶಾಲೆಗಳಲ್ಲಿ ವಂದೇ ಮಾತರಂ ಕಡ್ಡಾಯ. ವಂದೇ ಮಾತರಂ ಹಾಡುವುದು ಕಡ್ಡಾಯಗೊಳಿಸಿ ಆದೇಶವನ್ನ ಕೂಡ ನೀಡಲಾಗಿದೆ. ಕೇಂದ್ರ ಗೃಹ ಸಚಿವಾಲಯದಿಂದ ನೂತನ ನಿಯಮ ಜಾರಿಯಾಗಿರುವಂತದ್ದು. ರಾಷ್ಟ್ರಗೀತೆ ಜನಗಣಮನ ಈ ಒಂದು ರಾಷ್ಟ್ರಗೀತೆಗೂ ಮುನ್ನ ವಂದೇ ಮಾತರಂ ಹಾಡುವುದನ್ನ ಕೇಂದ್ರ ಸರ್ಕಾರ ಕಡ್ಡಾಯ ಮಾಡಿದೆ. ಇನ್ನು ಕಾಂಗ್ರೆಸ್ ಕೈಬಿಟ್ಟಿದ್ದಂತಹ ಚರಣಗಳ ಮರುಸೇರ್ಪಡೆ ಕೂಡ ಮಾಡಲಾಗಿರುವಂತದ್ದು. ರಾಷ್ಟ್ರಗೀತೆಗೂ ಮುನ್ನ ವಂದೇ ಮಾತರಂ ಹಾಡಲೇಬೇಕು. ಇಂದಿನಿಂದ ಹೊಸ ನಿಯಮ ಜಾರಿ ಮಾಡಿದೆ ಕೇಂದ್ರ ಸರ್ಕಾರ. ಕೇಂದ್ರ ಗೃಹ ಸಚಿವಾಲಯದಿಂದ ನೂತನ ನಿಯಮ ಜಾರಿಯಾಗಿದೆ. ಸರ್ಕಾರಿ ಕಾರ್ಯಕ್ರಮ ಶಾಲೆಗಳಲ್ಲಿ ವಂದೇ ಮಾತರಂ ಆಡೋದು ಕಡ್ಡಾಯ. ವಂದೇ ಮಾತರಂ ಹಾಡುವುದು ಕಡ್ಡಾಯಗೊಳಿಸಿ ಆದೇಶವನ್ನ ನೀಡಲಾಗಿರುವಂತದ್ದು. ವಂದೇ ಮಾತರಂ ಗೀತೆ ಕುರಿತಂತೆ ಕೇಂದ್ರ ಗೃಹ ಸಚಿವಾಲಯವು ಹೊಸ ಮಾರ್ಗಸೂಚಿಯನ್ನ ಇವತ್ತು ಹೊರಡಿಸಿದೆ. ನೋಡಿ, ರಾಷ್ಟ್ರಗೀತೆ ಜನಗಣಮನ ಹಾಡುವಾಗ ಪಾಲಿಸುವಂತಹ ಶಿಷ್ಟಾಚಾರಗಳು ಏನಿದೆ ಅದನ್ನ ವಂದೇ ಮಾತರಂಗೂ ಕೂಡ ಕಡ್ಡಾಯಗೊಳಿಸಲಾಗಿರುವಂತದ್ದು. ವಂದೇ ಮಾತರಂ ಗೀತೆ ಪ್ರಸಾರವಾಗುವಂತಹ ಅಥವಾ ಹಾಡುವಾಗ ಪ್ರತಿಯೊಬ್ಬರೂ ಕೂಡ ಎದ್ದು ನಿಂತು ಗೌರವವನ್ನ ಸೂಚಿಸೋದು ಕಡ್ಡಾಯವಾಗಿದೆ. ಎಲ್ಲಾ ಸರ್ಕಾರಿ ಸಮಾರಂಭಗಳಾಗಿರ್ಬೋದು, ಸರ್ಕಾರಿ ಕಾರ್ಯಕ್ರಮಗಳಾಗಿರ್ಬೋದು ಮತ್ತು ಶಾಲೆಗಳಲ್ಲಿ ಜನಗಣಮನ ಹಾಡಿದ ತಕ್ಷಣವೇ ವಂದೇ ಮಾತರಂ ಗೀತೆಯನ್ನ ಕೂಡ ಹಾಡಬೇಕು ಅಂತ ಕೂಡ ತಿಳಿಸಲಾಗಿರುವಂಥದ್ದು. ನೋಡಿ, ಆದೇಶದ ಪ್ರಕಾರ ಏನಿದೆ ನಾವಿಲ್ಲಿ ಗಮನಿಸ್ತಾ ಹೋಗೋಣ. ಆದೇಶದ ಪ್ರತಿಯನ್ನ ನೀವು ಕೂಡ ಗಮನಿಸಬಹುದಾಗಿದೆ ದೃಶ್ಯಾವಳಿಗಳಲ್ಲಿ. ನೋಡಿ, ಆದೇಶದ ಪ್ರಕಾರ ರಾಷ್ಟ್ರಗೀತೆಗೂ ಮುನ್ನ ವಂದೇ ಮಾತರಂನ 6 ಚರಣಗಳನ್ನ ಹಾಡಬೇಕು ಈ ಸೂಚನೆಯನ್ನ ನೀಡಲಾಗಿರುವಂಥದ್ದು. ಹಾಗೆಯೇ ಗೀತೆಯನ್ನ ಹಾಡಿದ್ರೆ ಎಲ್ಲರೂ ಕೂಡ ಕಡ್ಡಾಯವಾಗಿ ಎದ್ದು ನಿಲ್ಲಲೇಬೇಕು ಅಂತ ಕಟ್ಟುನಿಟ್ಟಿನ ಸೂಚನೆಯನ್ನ ಕೂಡ ನೀಡಲಾಗಿರುವಂಥದ್ದು ಆದೇಶದಲ್ಲಿ. ಹಾಗೆ 6 ಚರಣಗಳು ಏನಿತ್ತು 6 ಚರಣಗಳನ್ನ ವಂದೇ ಮಾತರಂ ಗೀತೆಯ 3 ನಿಮಿಷ 10 ಸೆಕೆಂಡ್ನಲ್ಲಿ ಮುಗಿಸಬೇಕು. ಇದರಲ್ಲಿ ತ್ರಿವರ್ಣ ಧ್ವಜ ಹಾರಿಸುವಾಗ, ಸರ್ಕಾರಿ ಕಾರ್ಯಕ್ರಮಗಳಿಗೆ, ರಾಷ್ಟ್ರಪತಿಗಳ ಆಗಮನದ ಸಮಯದಲ್ಲಿ ಅವರ ಭಾಷಣಗಳು ಮತ್ತು ರಾಷ್ಟ್ರವನ್ನು ಉದ್ದೇಶಿಸಿ ಭಾಷಣ ಮಾಡುವಂತಹ ಮೊದಲು ಮತ್ತು ನಂತರ, ಹಾಗೆಯೇ ರಾಜ್ಯಪಾಲರ ಆಗಮನ ಮತ್ತು ಭಾಷಣಗಳ ಮೊದಲು ಮತ್ತು ನಂತರವೂ ಕೂಡ ಸೇರಿರುವಂಥದ್ದು. ಒಟ್ಟಾರೆಯಾಗಿ ರಾಷ್ಟ್ರಗೀತೆಗೂ ಮುನ್ನ, ರಾಷ್ಟ್ರಗೀತೆ ಆದ ತಕ್ಷಣ ಈ ಒಂದು ವಂದೇ ಮಾತರಂ ಗೀತೆಯನ್ನ ಕೂಡ ಹಾಡೋದು ಕಡ್ಡಾಯ. ಅದು 3 ನಿಮಿಷ 10 ಸೆಕೆಂಡುಗಳಲ್ಲಿ ಮುಗಿಸಬೇಕು. ವಂದೇ ಮಾತರಂಗೆ ರಾಷ್ಟ್ರಗೀತೆಯ ಸಮಾನ ಗೌರವ ನೀಡಲಾಗಿದೆ. ವಂದೇ ಮಾತರಂ ಹಾಡುವಾಗ ಎಲ್ಲರೂ ಕೂಡ ಎದ್ದು ನಿಲ್ಲಬೇಕು. ಇನ್ಮೇಲೆ ಎದ್ದು ನಿಂತು ಗೌರವ ಕೊಡೋದು ಕಡ್ಡಾಯ. ನಾಗರಿಕ ಪ್ರಶಸ್ತಿ ಪ್ರಧಾನ ಸಮಾರಂಭದಲ್ಲೂ ಕೂಡ ವಂದೇ ಮಾತರಂ ಹಾಡು ಕಡ್ಡಾಯ. ವಂದೇ ಮಾತರಂ ಗೀತೆಗೆ 150 ವರ್ಷ ಹಿನ್ನೆಲೆಯಲ್ಲಿ ಈ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಇನ್ನು ವಂದೇ ಮಾತರಂಗೆ ಅವಮಾನಿಸುವವರಿಗೆ ಶಿಕ್ಷೆಯನ್ನ ಕೂಡ ವಿಧಿಸಲಾಗುತ್ತೆ. ಗರಿಷ್ಠ 3 ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನ ಕೂಡ ವಿಧಿಸಲಾಗಿರುವಂಥದ್ದು. ವಂದೇ ಮಾತರಂ ಈ ಒಂದು ವಂದೇ ಮಾತರಂ ಗೀತೆಯನ್ನ ನಾವು ರಾಷ್ಟ್ರಗೀತೆಗೆ ಯಾವ ರೀತಿ ಗೌರವವನ್ನ ಸಲ್ಲಿಕೆ ಮಾಡ್ತೀವೋ ಅದೇ ರೀತಿ ವಂದೇ ಮಾತರಂ ಗೀತೆಗೂ ಕೂಡ ಗೌರವವನ್ನ ಸಲ್ಲಿಕೆ ಮಾಡಬೇಕು. ಹಾಗಾದ್ರೆ ಯಾವ ಆಧಾರದ ಮೇಲೆ ಈ ನಿರ್ಧಾರವನ್ನ ಮಾರ್ಗಸೂಚಿಯನ್ನ ಹೊರಡಿಸಲಾಗಿದೆ, ಪ್ರಮುಖವಾದಂತಹ ಕಾರಣ ಏನು ಅಂತ ನಾವಿಲ್ಲಿ ಗಮನಿಸ್ತಾ ಹೋಗೋದಾದ್ರೆ, ವಂದೇ ಮಾತರಂ ಗೀತೆಯನ್ನ ಬಂಕಿಮ ಚಂದ್ರ ಚಟರ್ಜಿ ಅವರು ಬರೆದು 150 ವರ್ಷಗಳು ಕೂಡ ಆಗಿದೆ. ಹೀಗಾಗಿ 150 ವರ್ಷದ ಹಿನ್ನೆಲೆಯಲ್ಲಿ ಈ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿರುವಂಥದ್ದು. ಹಾಗೆ ವಂದೇ ಮಾತರಂ ಗೀತೆಯನ್ನ ಅವಮಾನಿಸೋರಿಗೂ ಕೂಡ ಗರಿಷ್ಠ 3 ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನ ಕೂಡ ವಿಧಿಸಲಾಗುತ್ತೆ. ಇನ್ನು ಮುಂದೆ ರಾಷ್ಟ್ರಗೀತೆಗೆ ಯಾವ ರೀತಿಯ ಗೌರವವನ್ನ ಕೊಡ್ತೀವೋ ಅದೇ ರೀತಿ ವಂದೇ ಮಾತರಂ ಗೀತೆಗೂ ಕೂಡ ನಾವು ಗೌರವವನ್ನ ಕೊಡುವುದು ಕಡ್ಡಾಯವಾಗಿದೆ. ವಂದೇ ಮಾತರಂನ 6 ಚರಣಗಳ ಪಠಣ ಕಡ್ಡಾಯವಾಗಿದೆ. 1937ರಲ್ಲಿ 4 ಸಾಲುಗಳನ್ನ ತೆಗೆದುಹಾಕಿದಂತಹ ಕಾಂಗ್ರೆಸ್ ಈ 4 ಸಾಲುಗಳನ್ನು ಸೇರಿಸಿ 6 ಸಾಲುಗಳನ್ನ ಕಡ್ಡಾಯ ಮಾಡಲಾಗಿದೆ. 1937ರಲ್ಲಿ 4 ಸಾಲುಗಳನ್ನ ತೆಗೆದುಹಾಕಿದಂತಹ ಕಾಂಗ್ರೆಸ್ ಈ 4 ಸಾಲುಗಳನ್ನ ಸೇರಿಸಿ 6 ಸಾಲುಗಳು ಕಡ್ಡಾಯವಾಗಿದೆ. 3 ನಿಮಿಷ 10 ಸೆಕೆಂಡ್ನ ವಂದೇ ಮಾತರಂ ಗೀತೆ. ವಂದೇ ಮಾತರಂನ 6 ಚರಣಗಳ ಒಂದು ಪಠಣ ಕಡ್ಡಾಯ ಅಂತ ಕೂಡ ಇಲ್ಲಿ ಹೇಳಲಾಗ್ತಾ ಇರುವಂಥದ್ದು. ಸೂಚನೆಯನ್ನ ಕೂಡ ನೀಡಲಾಗಿದೆ. ನೋಡಿ, 1937ರಲ್ಲಿ 4 ಸಾಲುಗಳನ್ನ ಅಂದಿದ್ದಂತಹ ಕಾಂಗ್ರೆಸ್ ಕೇಂದ್ರ ಸರ್ಕಾರ ತೆಗೆದುಹಾಕಿತ್ತು. ಆದರೆ ಈಗ
ಈ 4 ಸಾಲುಗಳನ್ನ ಸೇರಿಸಿ ಒಟ್ಟಾರೆಯಾಗಿ 6 ಸಾಲುಗಳನ್ನ ಕೂಡ ಕಡ್ಡಾಯಗೊಳಿಸಲಾಗಿರುವಂಥದ್ದು. 3 ನಿಮಿಷ 10 ಸೆಕೆಂಡ್ನ ವಂದೇ ಮಾತರಂ ಗೀತೆಯನ್ನ ಎಲ್ಲರೂ ಕೂಡ ಗೌರವಪೂರ್ವಕವಾಗಿ ಹಾಡಬೇಕು, ಹಾಗೆ ಗೌರವಪೂರ್ವಕವಾಗಿ ಎದ್ದು ನಿಂತು ಗೌರವವನ್ನ ಸೂಚಿಸಬೇಕು ಎನ್ನುವಂತಹ ಆದೇಶವನ್ನ ಕೂಡ ನೀಡಿರುವಂಥದ್ದು. ನೋಡಿ, ಈ ಆದೇಶ ಬರೀ ಕಾರ್ಯಕ್ರಮಗಳನ್ನ 3 ವರ್ಗಗಳಾಗಿ ವಿಂಗಡಣೆಯನ್ನ ಮಾಡಲಾಗ್ತಾ ಇರುವಂಥದ್ದು. ಮೊದಲ ವರ್ಗ ನಾಗರಿಕ ಪುರಸ್ಕಾರ ಸಮಾರಂಭಗಳಿರಬಹುದು, ಔಪಚಾರಿಕ ರಾಜ್ಯ ಕಾರ್ಯಕ್ರಮಗಳು ಏನಾದರೂ ಇತ್ತು ಅಂತಂದ್ರೆ, ಅಂದರೆ ರಾಜ್ಯ ಕಾರ್ಯಕ್ರಮಗಳಲ್ಲಿ ರಾಷ್ಟ್ರಪತಿಗಳ ಆಗಮನ ಮತ್ತು ನಿರ್ಗಮನ, ಅಖಿಲ ಭಾರತ ರೇಡಿಯೋ ಮತ್ತು ದೂರದರ್ಶನದಲ್ಲಿ ರಾಷ್ಟ್ರಪತಿಗಳು ರಾಷ್ಟ್ರವನ್ನ ಉದ್ದೇಶಿಸಿ ಮಾಡುವಂತಹ ಭಾಷಣದ ಮೊದಲು ಮತ್ತು ನಂತರ, ಹಾಗೆ ಔಪಚಾರಿಕ ಕಾರ್ಯಕ್ರಮಗಳಲ್ಲಿ ರಾಜ್ಯಪಾಲರು ಅಥವಾ ಲೆಫ್ಟಿನೆಂಟ್ ಗವರ್ನರ್ ಆಗಮನ ಮತ್ತು ನಿರ್ಗಮನದ ಸಮಯದಲ್ಲಿ ಮತ್ತು ಮೆರವಣಿಗೆಗಳಲ್ಲಿ ರಾಷ್ಟ್ರಧ್ವಜದ ಪ್ರಸ್ತುತಿ ಮುಂತಾದ ರಾಷ್ಟ್ರಗೀತೆಯನ್ನ ಪ್ರತ್ಯೇಕವಾಗಿ ಹಾಡುವಂತಹ ಸಂದರ್ಭದಲ್ಲೂ ಕೂಡ ಒಳಗೊಂಡಿರುವಂಥದ್ದು. ಇನ್ನು ಎರಡನೇ ವರ್ಗ ಯಾವುದು ನಾವು ಗಮನಿಸ್ತಾ ಹೋಗೋಣ. ನೋಡಿ, ಸಾಮೂಹಿಕವಾಗಿ ಹಾಡ್ತಾ ಇರ್ತೀವಿ ಶಾಲೆಗಳಲ್ಲೂ ಕೂಡ ಹಾಡುವಾಗ, ಹಾಗೆ ರಾಷ್ಟ್ರಧ್ವಜವನ್ನ ಹಾರಿಸುವಾಗ, ಸಾಂಸ್ಕೃತಿಕ ಮತ್ತು ವಿದ್ಯುಕ್ತ ಕಾರ್ಯಕ್ರಮಗಳಲ್ಲೂ ಕೂಡ ಅಂದ್ರೆ ಮೆರವಣಿಗೆಗಳನ್ನ ಹೊರತುಪಡಿಸಿ ಯಾವುದೇ ಸರ್ಕಾರಿ ಅಥವಾ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ರಾಷ್ಟ್ರಪತಿಗಳ ಆಗಮನ ನಿರ್ಗಮನದಂತಹ ಸಂದರ್ಭಗಳಲ್ಲೂ ಕೂಡ ಹಾಡಬಹುದಾಗಿದೆ. ಇನ್ನು ಮೂರನೇ ವರ್ಗ ಅತಿ ಮುಖ್ಯವಾದಂತಹ ವರ್ಗ ಅಂತಂದ್ರೆ ನಾವೆಲ್ಲರೂ ಕೂಡ ಮಕ್ಕಳಲ್ಲಿ ಜಾಗೃತಿ ಮೂಡಿಸುವಂತಹ ಒಂದು ಸಂದರ್ಭ, ಶಾಲಾ ಕಾರ್ಯಕ್ರಮಗಳಂತಹ ವಂದೇ ಮಾತರಂ ಹಾಡಬಹುದಾದಂತಹ ಸಂದರ್ಭಗಳನ್ನ ಕೂಡ ಒಳಗೊಂಡಿರುವಂಥದ್ದು. ಅಂದ್ರೆ ಶಾಲೆ ಶುರುವಾಗುವ ಮುನ್ನವೇ, ಅಂದ್ರೆ ಪಠ್ಯಕ್ರಮ ಶುರುವಾಗುವಂತಹ ಮುನ್ನವೇ ಹಾಡ್ತೀವಲ್ಲ, ಆ ಒಂದು ಸಂದರ್ಭದಲ್ಲೂ ಕೂಡ ಹಾಡಬಹುದಾಗಿದೆ. ಆದರೆ 3 ನಿಮಿಷ 10 ಸೆಕೆಂಡುಗಳ ಒಳಗೆ ವಂದೇ ಮಾತರಂ ಗೀತೆಯನ್ನ ಹಾಡಿ ಮುಗಿಸಬೇಕಾಗಿದೆ. ಹಾಗಾದ್ರೆ ನೋಡಿ, ಕಾಂಗ್ರೆಸ್ ಕೈಬಿಟ್ಟಿದ್ದಂತಹ ಚರಣಗಳನ್ನ ಕೂಡ ಇದೀಗ ಸೇರ್ಪಡೆ ಮಾಡಲಾಗಿರುವಂಥದ್ದು. 1937ರಲ್ಲಿ ಅಂದಿದ್ದಂತಹ ಕೇಂದ್ರ ಕಾಂಗ್ರೆಸ್ ಸರ್ಕಾರ 4 ಸಾಲುಗಳನ್ನ ತೆಗೆದು ಹಾಕಿತ್ತು. ಆ 4 ಸಾಲುಗಳನ್ನ ಕೂಡ 2026ರ ಬಿಜೆಪಿ ಸರ್ಕಾರ, ಅದರಲ್ಲೂ ಕೂಡ ಮೋದಿಯ 3.0 ಆಡಳಿತದ ಸರ್ಕಾರ ಇದೀಗ ಮರು ಸೇರ್ಪಡೆಯನ್ನ ಮಾಡಲಾಗಿರುವಂಥದ್ದು. ಇನ್ನು ಶಾಲೆಗಳಲ್ಲೂ ಕೂಡ ವಂದೇ ಮಾತರಂ ಹಾಡಲು ಸೂಚನೆಯನ್ನ ನೀಡಲಾಗಿರುವಂಥದ್ದು. ಇನ್ನು ಚಿತ್ರಮಂದಿರಗಳಿಗೆ ವಿನಾಯಿತಿಯನ್ನ ಕೂಡ ನೀಡಲಾಗಿದೆ. ಹಾಡುವಾಗ ಎದ್ದು ನಿಲ್ಲದೆ ಇದ್ರೆ ಶಿಕ್ಷೆಗೂ ಕೂಡ ಅರ್ಹರು ಅಂತವರು, ಅಂದ್ರೆ ಗೌರವವನ್ನ ಸೂಚಿಸದೇ ಇದ್ದಾಗ. ರಾಷ್ಟ್ರದ ಗೌರವಕ್ಕೆ ಅಪಮಾನ ತಡೆ ಕಾಯ್ದೆ ಅಡಿಯಲ್ಲಿ ರಾಷ್ಟ್ರಗೀತೆಗೂ ಮತ್ತು ಈ ವಂದೇ ಮಾತರಂ ಗೀತೆಗೂ ಅಡ್ಡಿಪಡಿಸುವ ಅಥವಾ ಇತರರನ್ನ ಗೌರವಿಸುವುದನ್ನ ತಡೆಯುವುದನ್ನ ಯಾವುದೇ ವ್ಯಕ್ತಿಗೂ ಕೂಡ ಗರಿಷ್ಠ 3 ವರ್ಷಗಳ ಒಂದು ಶಿಕ್ಷೆಯನ್ನ ಕೂಡ ವಿಧಿಸಲಾಗ್ತಾ ಇರುವಂಥದ್ದು. ಹಾಗೆ ದಂಡಕ್ಕೆ ಕೂಡ ಅರ್ಹರಾಗಿರ್ತಾರೆ ಅಂತ ಆ ಒಂದು ಆದೇಶದಲ್ಲಿ ನೀಡಲಾಗಿದೆ. ನೋಡಿ, ದೇಶಭಕ್ತಿಯಾಗಿರ್ತಕ್ಕಂಥ ವಂದೇ ಮಾತರಂ ಗೀತೆಯನ್ನ ಬಂಕಿಂ ಚಂದ್ರ ಚಟರ್ಜಿ ಅವರು 1875ರಲ್ಲಿ ರಚನೆ ಮಾಡಿರುವಂಥದ್ದು. ಇದರ ಹಿಂದೆ ಒಂದು ಕುತೂಹಲಕಾರಿ ಕತೆ ಕೂಡ ಇದೆ. ಅದೆಲ್ಲರಿಗೂ ಕೂಡ ಗೊತ್ತಿರಬಹುದು ಅಥವಾ ಗೊತ್ತಿಲ್ಲದೇನೂ ಇರಬಹುದು. ನೋಡಿ, ಬ್ರಿಟಿಷ್ ಆಡಳಿತಗಾರರು ಪ್ರತಿ ಸಮಾರಂಭದಲ್ಲೂ ಕೂಡ ಇಂಗ್ಲೆಂಡ್ ರಾಣಿಗೆ ಗೌರವವನ್ನ ಸಲ್ಲಿಸುವಂತಹ ಸಂದರ್ಭದಲ್ಲಿ ಸೇವ್ ದಿ ಕ್ವೀನ್ ಎಂಬ ಹಾಡನ್ನ ಹಾಡ್ತಾ ಇದ್ರಂತೆ. ಅದನ್ನ ಕಡ್ಡಾಯ ಕೂಡ ಗೊಳಿಸಿದ್ರು. ಇದೇ ಸಂದರ್ಭದಲ್ಲಿ ಬಂಕಿಂ ಚಂದ್ರ ಚಟರ್ಜಿ ಅವರು ಸೇರಿದಂತೆ ಅನೇಕ ದೇಶವಾಸಿಗಳನ್ನ ಕೆರಳಿಸಿದಂತಹ ಸಂದರ್ಭದಲ್ಲಿ 1874ರಲ್ಲಿ ವಂದೇ ಮಾತರಂ ಎಂಬ ಹಾಡನ್ನ ರಚನೆ ಮಾಡ್ತಾರೆ. ಈ ಹಾಡನ್ನ ಜಾರಿ ಕೂಡ ಗಳಿಸ್ತಾರೆ.